ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇವತ್ತಿನ ವ್ಲಾಗ್ ಅಲ್ಲಿ ಹೇರ್ ರಿಮೂವಲ್ ಮಾಡ್ಕೊಳ್ಳುವಂತಹ ಒಂದು ಒಳ್ಳೆ ಫೇಸ್ ಪ್ಯಾಕ್ ಅಂತಾನೆ ಹೇಳ್ತೀನಿ. ಅದನ್ನ ಯಾವ ರೀತಿ ಈಸಿಯಾಗಿ ತುಂಬಾನೇ ಸುಲಭ ಮನೇಲೆ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಮುಖದ ಮೇಲೆ ಕೂದಲಿದ್ರೆ ತುಂಬಾನೇ ಮುಜುಗರ, ಅವರ ಒಂದು ಕಾನ್ಫಿಡೆಂಟ್ ಲೆವೆಲ್ ದಟ್ ಮೀನ್ಸ್ ಡೌನ್ ಆಗ್ಬಿಡುತ್ತೆ, ಕುಗ್ಗ್ ಹೋಗ್ಬಿಡುತ್ತೆ. ಯಾಕಂದ್ರೆ ಯಾವ ಹೆಣ್ಮಕ್ಳಿಗೆ ತಾನೇ ಗಂಡು ಮಕ್ಳ ರೀತಿ ಮುಖದ ಮೇಲೆ ಈ ಒಂದು ಭಾಗದಲ್ಲಿ ಕೂದಲು ಇರಬೇಕು ಅಂತ ಇಷ್ಟ ಆಗುತ್ತೆ ಅಲ್ವಾ. ಸೊ ಕೆಲವು ಹೆಣ್ಮಕ್ಳಿಗೆ ಅದು ಇರುತ್ತೆ, ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಈಗಾಗಲೇ ಮೆಡಿಕಲಿ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಸೊ ಯಾವುದೇ ಒಂದು ಫೀಲ್ಡ್ ಅಲ್ಲಿ ಇದಕ್ಕೆ ಶಾಶ್ವತವಾದ ಪರಿಹಾರ ಇನ್ನು ಬಂದಿಲ್ಲ, ಬರೋಕ್ಕೂ ಚಾನ್ಸಸ್ ಇಲ್ಲ ಅಂತ ಈಗಾಗಲೇ ಆಯುರ್ವೇದಿಕಲಿ ಕೂಡ ಹೇಳಿದೆ, ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಇದನ್ನ ಕಂಟ್ರೋಲ್ ಮಾಡ್ಕೋಬಹುದು ಅಂತ ಎಷ್ಟೋ ರೆಮಿಡೀಸ್ ಆಯುರ್ವೇದಿಕಲಿ ಸೈಂಟಿಫಿಕಲಿ ಇದೆ. ಸೊ ಮನೆಯಲ್ಲಿಯೇ ಯಾವುದೇ ರೀತಿಯ ಖರ್ಚಿಲ್ಲದೆ ನಾವು ಮಾಡ್ಕೋಬಹುದು. ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸುಮ್ಮನೆ ವ್ಯಾಕ್ಸಿಂಗ್, ಥ್ರೆಡಿಂಗ್ ಮನೇಲಿ ಶೇವ್ ಮಾಡ್ಕೋತೀವಿ. ಪ್ಲೀಸ್ ಶೇವ್ ಮಾತ್ರ ಯಾರು ಮಾಡ್ಕೋಬೇಡಿ ರೇಸರ್ ಇಂದ ಆಗಲಿ. ಯಾಕಂದ್ರೆ ಆ ಹೇರ್ ಫಾಲಿಕಲ್ಸ್ ಇನ್ನು ದಪ್ಪ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ ಬ್ಲೇಡ್ ಆಡುತ್ತೋ, ರೇಸರ್ ಆಡುತ್ತೋ, ಆವಾಗ ಹೇರ್ ಫಾಲಿಕಲ್ಸ್ ದಪ್ಪ ಆಗುತ್ತೆ. ಇದು ಇನ್ನು ಬೇರೆ ಬೇರೆ ವ್ಯತಿರಿಕ್ತವಾದ ಒಂದು ಕಾರಣಕ್ಕೆ ದಾರಿ ಮಾಡಿಕೊಡುತ್ತೆ. ಓಕೆನಾ. ಸೊ ಯಾವುದೇ ಕಾರಣಕ್ಕೂ ನೀವು ರೇಸರ್ನ ಯೂಸ್ ಮಾಡ್ಕೋಬೇಡಿ, ವಿಚ್ ಇಸ್ ವೆರಿ ವೆರಿ ಈಸಿಲಿ ಅವೈಲೇಬಲ್ ಅಂತ. ಮತ್ತೆ ಥ್ರೆಡಿಂಗ್ ಅದು ತುಂಬಾನೇ ಆ ತಕ್ಷಣಕ್ಕೆ ಓಕೆ, ಬಟ್ ಮತ್ತೆ ಅದು ಬರ್ತಾ 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 ಸ್ಕಿನ್ ನ ಲೂಸ್ ಮಾಡ್ತಾ ಹೋಗುತ್ತೆ. ವ್ಯಾಕ್ಸಿಂಗ್ ಕೂಡ ತುಂಬಾನೇ ಸ್ಕಿನ್ ಲೂಸ್ ಮಾಡ್ತಾ ಹೋಗುತ್ತೆ. ಸೆನ್ಸಿಟಿವ್ ಸ್ಕಿನ್ ಅವ್ರಿಗಂತೂ ತುಂಬಾನೇ ಕಷ್ಟ ವ್ಯಾಕ್ಸಿಂಗ್ ಮಾಡೋದು. ನನಗಂತೂ ಪರ್ಸನಲಿ ವ್ಯಾಕ್ಸಿಂಗ್ ಅಂತೂ ಆಗಿ ಬರೋದೇ ಇಲ್ಲ, ಖಂಡಿತವಾಗಿಯೂ ಆಗಿ ಬರೋದು. ಯಾಕಂದ್ರೆ ಆಲ್ರೆಡಿ ನನ್ನ ಸೆನ್ಸಿಟಿವ್ ಸ್ಕಿನ್. ಇನ್ನು ಕೆಲವು ಲೇಸರ್ ಟ್ರೀಟ್ಮೆಂಟ್ ಅದೆಲ್ಲ ಇದೆ. ಪ್ಲೀಸ್ ಅದು ಯಾವುದಕ್ಕೂ ನೀವು ಮಾರು ಹೋಗ್ಬೇಡಿ. ಯಾವುದು ಕೂಡ ಶಾಶ್ವತವಾದ ಪರಿಹಾರ ಕೊಡಲ್ಲ. ಸುಮ್ಮನೆ ಸ್ಕಿನ್ ಡ್ಯಾಮೇಜ್ ಆಗೋದಲ್ಲದೆ ಸಾವಿರಾರು ರೂಪಾಯಿ ಖರ್ಚು ಬೇರೆ ಆಗುತ್ತೆ. ಸೊ ಮನೆಯಲ್ಲಿಯೇ ಯಾವುದೇ ರೀತಿಯ ಖರ್ಚಿಲ್ಲದೆ ಕಂಟ್ರೋಲ್ ಮಾಡ್ಕೋಬಹುದು ತಾನೇ. ಯಾವುದೇ ಆಗ್ಲಿ ಶಾಶ್ವತವಾಗಿ ದೂರ ಮಾಡ್ತೀವಿ ಅಂತ ಯಾರು ಕೂಡ ನಮ್ಗೆ ಭರವಸೆ ಕೊಡಲ್ಲ, ಒಂದು ಪ್ರಾಮಿಸ್ ಕೂಡ ಮಾಡಲ್ಲ. ಓಕೆನಾ. ಸೊ ಶಾಶ್ವತವಾದ ಪರಿಹಾರ ಕೊಡಲ್ಲ ಅಂತ ಅಂದ್ಮೇಲೆ ಸಾವಿರಾರು ರೂಪಾಯಿ ಯಾಕೆ ಖರ್ಚು ಮಾಡಬೇಕು? ಮನೆಯಲ್ಲಿ ಖರ್ಚಿಲ್ಲದೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋ ಕೆಲಸನ ಮನೇಲೆ ಮಾಡ್ಕೋಬಹುದಲ್ಲ. ಸೊ ಬನ್ನಿ, ಹಾಗಾದ್ರೆ ಆ ಕೆಲಸವನ್ನ ಇವತ್ತೇ ಮನೇಲೆ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ನಡ್ಕೊಬರೋಣ ಬನ್ನಿ ಫ್ರೆಂಡ್ಸ್. ಹಾಗಾದ್ರೆ ಬೇಡವಾಗಿರುವಂತಹ ಕೂದಲನ್ನ ಮುಖದಿಂದಲೇ ಆಗಲಿ ಅಥವಾ ಕೈ ಕಾಲುಗಳಿಂದಲೇ ಆಗಲಿ ಯಾವುದೇ ರೀತಿಯ ಜಂಜಾಟವಿಲ್ಲದೆ ಯಾವ ರೀತಿ ಮನೆಯಲ್ಲೇ ತೆಗೆದುಕೊಳ್ಬಹುದು, ದೂರ ಮಾಡ್ಕೊಳ್ಬಹುದು ಅನ್ನೋದನ್ನ ನಿಮ್ ಜೊತೆ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಈಗ ನಾನು ಏನು ಹನಿಯನ್ನು ಹಾಕೊಳ್ತಾ ಇದ್ದೀನಿ, ವಿಚ್ ಇಸ್ ಪ್ಯೂರ್ ಆಯುರ್ವೇದಿಕ್. ನೀವು ಡಾಬರ್ ಹನಿ ಆದ್ರೂ ಹಾಕೋಬಹುದು. ನಾನು ಲೈನ್ ಹನಿ ನಮ್ಮ ಮನೇಲಿದೆ, ಅದನ್ನೇ ಹಾಕೊಳ್ತಾ ಇದ್ದೀನಿ. ಎಸ್, ಲೈನ್ ಹನಿ ಒಂದು 2 ಸ್ಪೂನ್ಸ್ ಅಷ್ಟು ಲೈನ್ ಹನಿ. ನೋಡಿ ಹಾಕೊಂಡೆ. ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಟೇಕೆ ಸಕ್ಕರೆ ಗ್ರಾನ್ಯೂಲ್ಸ್ ಇರುತ್ತಲ್ಲ, ಅದು ಚಿಕ್ಕ ಗ್ರಾನ್ಯೂಲ್ಸ್ ನ ತೆಗೆದುಕೊಳ್ಳಿ. ಸಕ್ಕರೆಯ ಗ್ರಾನ್ಯೂಲ್ಸ್ ಚಿಕ್ಕದಾಗಿರ್ಬೇಕು. ಸಕ್ಕರೆ ಒಂದು 3/4 ಸ್ಪೂನ್ ಅಷ್ಟು ಸಕ್ಕರೆ ಗ್ರಾನ್ಯೂಲ್ಸ್ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿದ್ನ ಈಗ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆನ ಈ ರೀತಿ ನಾವು ಇದನ್ನ ಬೀಟ್ ಮಾಡ್ಕೋಬೇಕು. ಸ್ವಲ್ಪ ಅದರಲ್ಲೇ ಇದನ್ನು ಸಕ್ಕರೆ ಸ್ವಲ್ಪ ಕರಗೋ ಹಾಗಾಗಬೇಕು, ಜಸ್ಟ್ ಲೈಟ್ ಆಗಿ. ಅದಾದ್ಮೇಲೆ ನಾನು ಈಗ ಕೈಗಳ ಮೇಲೆನೇ ನಾನು ಹಚ್ಕೊಂಡು ನಿಮಗೆ ತೋರಿಸ್ತೀನಿ. ಯಾಕಂದ್ರೆ ನನಗೆ ಮುಖದ ಮೇಲೆ ಯಾವುದೇ ರೀತಿಯ ಅನ್ವಾಂಟೆಡ್ ಹೇರ್ಸ್ ಇಲ್ಲ ಅಂತಾನೆ ಹೇಳ್ತೀನಿ. ಸ್ವಲ್ಪ ಕೆನ್ನೆಗಳ ಮೇಲೆ ಚೂರಿದೆ, ಬಟ್ ಆ ತುಂಬಾ ಲೈಟ್ ಆಗಿರುವಂತಹ ಕೂದಲಿಗೆ ಇದು ಬೇಡ ಅಂತ ಅನ್ಕೊಳ್ತೀನಿ. ಆಸ್ ಎ ಟೋಲ್ಡು ಬೇಡ. ಕೈಗಳ ಮೇಲೆ ಸ್ವಲ್ಪ ಇದು ಲೈಟ್ ಆಗಿದೆ, ನನಗೆ ಇಲ್ಲ ಅಂತ ಅಂದಲ್ಲ. ಅದ್ರ ಮೇಲೆ ಇದನ್ನ ಈಗ ನಾನು ಹಚ್ಕೊಂಡು ತೋರಿಸ್ತೀನಿ. ನಿಮಗೆ ಕಾಣ್ತಾ ಇದೆಯಾ? ನೋಡಿ, ಈ ರೀತಿ ಹಚ್ಕೊಳ್ಳಿ. ನೀವು ಸ್ಮೂತ್ ಆಗಿ ಹಚ್ಕೊಳ್ಳಿ, ಮುಖಕ್ಕೆ ಆಗಲಿ ಕೈ ಕಾಲುಗಳಿಗೆ ಆಗಲಿ. ಇದನ್ನ ನೀವು ವಾರಕ್ಕೆ ಅಟ್ಲೀಸ್ಟ್ 1 ಸಾರಿ ಆದ್ರೂ ಹಚ್ಕೋಬೇಕು. ರೆಗ್ಯುಲರ್ ಹಚ್ಕೋಬೇಕು. ಸಂಪೂರ್ಣ
ಹೋಗುತ್ತೆ ಅಂತ ಯಾವ ಒಂದು ಸೈಂಟಿಫಿಕಲಿ ಆಯುರ್ವೇದಿಕಲಿ ಹೇಳಿದೆ. ಈಗಾಗಲೇ ಈ ವಿಚಾರವನ್ನು ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದೀನಿ. ಬಟ್ ನಾವು ಕಂಟ್ರೋಲ್ ಮಾಡಬಹುದು. ಈ ರೀತಿ ಹಚ್ಕೊಂಡು ಒಂದು 15 ಮಿನಿಟ್ಸ್ ಬಿಟ್ಕೊಂಡು ಇದನ್ನ ನೀವು ವಾಶ್ ಮಾಡ್ಕೊಂಡ್ಬಿಡ್ಬೋದು. ನೋಡಿ, ಈ ರೀತಿ ಹಚ್ಕೋಬೇಕು. ಓಕೆನಾ? ಮುಖದ ಮೇಲೂ ಕೈ ಕಾಲುಗಳ ಮೇಲೂ ನೋಡಿ. ಕೂದಲು ಈ ರೀತಿ ಈ ಕಡೆ ಬೆಳೆಯುತ್ತೆ. ನಾವು ಆಪೋಸಿಟ್ ಸೈಡಲ್ಲಿ ಇದನ್ನ ಈ ರೀತಿ ಹಚ್ಕೋಬೇಕು. ಟೇಕ್ ಕೇರ್. ಸ್ಮೂತ್ ಆಗಿ ಹಚ್ಕೊಳ್ಳಿ, ರಫ್ ಆಗಿ ಹಚ್ಕೊಬೇಡಿ. ಎಸ್ಪೆಷಲಿ ಮುಖದ ಸ್ಕಿನ್ ತುಂಬ ಸ್ಮೂತ್ ಇರುತ್ತೆ. ಕೈ ಕಾಲುಗಳಿಗೆ ಈ ರೀತಿ ರಫ್ ಆಗಿ ಹಚ್ಕೊಂಡ್ರು ಕೂಡ ಮುಖದ ಸ್ಕಿನ್ ಮೇಲೆ ನೀವು ಸ್ಮೂತ್ ಆಗಿ ಹಚ್ಕೋಬೇಕು. 15 ಮಿನಿಟ್ಸ್ ಬಿಟ್ಟು ಇದನ್ನ ವಾಶ್ ಮಾಡ್ಕೊಳ್ಳಿ. ಇನ್ಸ್ಟೆಂಟ್ ಆಗಿ ರಿಮೂವಲ್ ಆಗುತ್ತೆ ಅಂತ ಹೇಳಲ್ಲ, ಬಟ್ ನಿಜವಾಗಿಯೂ ಇದಕ್ಕೆ ಸ್ವಲ್ಪನಾದ್ರೂ ಕಂಟ್ರೋಲ್ ಆಗುತ್ತೆ. ಇದನ್ನ ಹಚ್ಕೊಳ್ತಾನೆ ಬರಬೇಕು. ಅಟ್ಲೀಸ್ಟ್ ವಾರಕ್ಕೆ ಒಂದು ಸಾರಿ ಆದ್ರೂ ರೆಗ್ಯುಲರ್ ಆಗಿ ಹಚ್ಕೊಳ್ತಾ ಬರಬೇಕು. ನೋಡಿ, ನೋಡ್ಕೊಂಬಂದಲ್ಲ, ಈ ರೀತಿ ನೀವು ವಾರಕ್ಕೆ 1 ಸರಿ ಅಥವಾ 2 ಸರಿ ಮಾಡ್ತಾ ಹೋಗಿ ಖಂಡಿತವಾಗಿಯೂ ಕಂಟ್ರೋಲ್ ಆಗುತ್ತೆ. ನಿಮ್ಮ ಮುಖದ ಮೇಲಿನ ಕೂದಲು ಗಮನಾರ್ಹವಾಗಿ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ನಿಮ್ಗೆ ಯಾವುದೇ ರೀತಿಯ ಮುಜುಗರ ಫೀಲ್ ಆಗಲ್ಲ. ಇವತ್ತು ಇದನ್ನ ಟ್ರೈ ಮಾಡಿ, ಇವತ್ತಿನಿಂದ ಟ್ರೈ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದಿಸ್ ಇಸ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್.